ಹಾಯ್ ಗಾಯ್ಸ್, ಹೇಗಿದ್ದೀರಾ ನೀವೆಲ್ಲರೂ? ಏನು ಹಾಕ್ಕೊಂಡಿದ್ದೀನಿ ನೋಡಿ, ಸ್ವೆಟರ್ ಹಾಕ್ಕೊಂಡಿದ್ದೀನಿ. ಅಷ್ಟು ಚಳಿ ಆಗ್ತಾ ಇದೆ ನಮ್ಮ ಕುಂದಾಪುರದಲ್ಲಿ. ನನಗೆ ನಿಜವಾಗ್ಲೂ ಬಿಲೀವ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಕುಂದಾಪುರ, ಉಡುಪಿ, ಮಂಗಳೂರು ಸೈಡಲ್ಲಿ ಹೊರಗಡೆ ಮಳೆ ಬಂದರೂ ಒಳಗಡೆ ಸೆಕೆ ಅಂಥ ಜಾಗದಲ್ಲಿ ನಾವಿದ್ದೀವಿ. ಫಸ್ಟ್ ಟೈಮ್ ನನಗೆ ಇಲ್ಲಿ ಮನೆ ಒಳಗಡೆ ಚಳಿ ಆಗ್ತಾ ಇದೆ, ಅಷ್ಟು ಚಳಿ. ನಾನೊಂದು ಏನು ಹೇಳ್ತಾರೆ ನೋಡಿ, ಟೀ ಶರ್ಟ್ ಹಾಕಿದ್ದೀನಿ, ಟೀ ಶರ್ಟಲ್ಲಿ ಇದು ಮತ್ತು ಜಾಕೆಟ್ ಹಾಕ್ಕೊಂಡಿದ್ದೀನಿ. ಯಾವತ್ತೂ ನಾನು ಪ್ಯಾಂಟ್ ಹಾಕಲ್ಲ, ಶಾರ್ಟ್ಸ್, ಇವತ್ತು ಪ್ಯಾಂಟ್ ಹಾಕಿದ್ದೀನಿ. ಇಷ್ಟು ಬಟ್ಟೆ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ ಅಂದರೆ ಇಮ್ಯಾಜಿನ್ ಮಾಡಿ ಎಷ್ಟು ಚಳಿ ಇರ್ಬೋದು ಇಲ್ಲಿ. ಖುಷಿ ಆಗ್ತಿದೆ, ಯಾಕೆ ಅಂದರೆ ಇನ್ನೊಂದು 2 ತಿಂಗಳು ಹೋದರೆ ಈ ಚಳಿಗೆ ದುಡ್ಡು ಕೊಡಬೇಕು. ಅಷ್ಟು ಸೆಕೆ ಇರುತ್ತೆ ಇನ್ನು ಫೆಬ್ರವರಿಯಿಂದ. ಈ ಥರ ಚಳಿ ಬೇಕು ಅಂದರೆ ಮನೇಲಿ AC ಹಾಕಬೇಕು, 5,000 ಕರೆಂಟ್ ಬಿಲ್ ಬರುತ್ತೆ. ಬಟ್ ಇವಾಗ ಈ ಚಳಿ ನಿಜವಾಗ್ಲೂ ನನಗೆ ಬಿಲೀವ್ ಮಾಡೋಕ್ಕೆ ಆಗ್ತಿಲ್ಲ, ಈ ಥರ ಚಳಿ ಆಗ್ತಿದೆಯಾ ಅಂತ. ಸೊ ಬಿಸಿಯಾಗಿ ಕಾಫಿ ಮಾಡ್ಕೊಂಡಿದ್ದೀನಿ, ವಿದೌಟ್ ಶುಗರ್, ಜಸ್ಟ್ ಮಿಲ್ಕ್ ಆ್ಯಂಡ್ ಲಿಟಲ್ ಮಿಲ್ಕ್ ಆ್ಯಂಡ್ ಕಾಫಿ ಪೌಡರ್. ನನಗೆ ಸಾಕ್ಸ್ ಕೂಡ ಹಾಕೊಳ್ಳೋಣ ಅಂತ ಮನಸ್ಸಾಗ್ತಿದೆ, ಅಷ್ಟು ನನಗೆ ನೆಲದ ಮೇಲೆ ಕಾಲಿಡೋಕೆ ಆಗ್ತಾ ಇಲ್ಲ. ಬಟ್ ಬೇಡ, ಜಾಸ್ತಿ ಆಗಿಬಿಡುತ್ತೆ ಮತ್ತು ಅಂತ ಹೇಳಿ ನಾನು ಹಾಕ್ತಾನೇ ಇಲ್ಲ. ಆದರೂ ಚೇರ್ ಮೇಲೆ ಕಾಲು ಮೇಲ್ ಮಾಡಿ ಕೂತ್ಕೊಂಡಿದ್ದೀನಿ ನೋಡಿ, ಅಷ್ಟು ಚಳಿ ಆಗ್ತಿದೆ. ನನಗೆ ಕಮೆಂಟ್ ಮಾಡಿ ಹೇಳಿ, ನೀವು ಕುಂದಾಪುರದವರ, ಉಡುಪಿಯವರ, ಮಂಗಳೂರಿನವರ, ನಿಮಗೆ ಈ ಥರ ಚಳಿ ಇದೆಯಾ? ಕುಂದಾಪುರದಲ್ಲಿ 3 ಡೇಸ್ ಆಯಿತು, ಸಿಕ್ಕಾಪಟ್ಟೆ ಚಳಿ. ಬೆಳಿಗ್ಗೆ ಹೊರಗಡೆ ಹೋಗೋಕ್ಕೆ ಆಗಲ್ಲ. ನಾನು ಬೇಗ ಹೇಳ್ತೀನಿ, 6 ಗಂಟೆಗೆ ಎದ್ದು ವಿಂಡೋ ಓಪನ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಚಳಿ. ಯಾಕೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಈ ಥರ ಚಳಿ. ಬಟ್ ಖುಷಿ ಆಗ್ತಿದೆ. ಮತ್ತು ನಿಮ್ಮ ಕಡೆ ಎಲ್ಲ ಚಳಿ ಹೇಗಿದೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ಎಲ್ಲ ಕಡೆ ಇದೇ ಥರ ಚಳಿ ಇದೆಯಾ ಅಥವಾ ನಮಗೆ ಈ ಕುಂದಾಪುರ ಸೈಡಲ್ಲಿ ಮಾತ್ರನಾ? ಏನು ವಿಷಯ ಗೊತ್ತಾಗ್ತಿಲ್ಲ. ಮಲೆನಾಡಲ್ಲಂತೂ ಇದೆ ಅಂತ. ಇವತ್ತು ಬೆಳಿಗ್ಗೆ ಅಣ್ಣನಿಗೆ ಕಾಲ್ ಮಾಡಿದ್ದೆ, ಶಿವಮೊಗ್ಗದಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆಯಂತೆ. ಅಲ್ಲಿ ಇಲ್ಲ ಅಂದರೂ ಈ ಟೈಮಲ್ಲಿ ಚಳಿ ಇರುತ್ತೆ. ಬಟ್ ಕುಂದಾಪುರದಲ್ಲಿ ಇಷ್ಟು ಚಳಿ ನನಗೆ ವಾವ್. ಓಕೆ ಗೈಸ್, ಥ್ಯಾಂಕ್ ಯು, ಬಾಯ್ ಬಾಯ್.